ನೀವು ಭತ್ತದ ರೈತರ ಮಿಷನ್ನಿಂದ ನಾಟಿ ಮಾಡಬೇಕಾ? 18 ದಿನಗಳಲ್ಲಿ ನಾರು ರೆಡಿ. ವಿಶ್ವ ದರ್ಜೆಯ ಭತ್ತದ ನರ್ಸರಿ, ತುಂಬಾ ಗಟ್ಟಿಯಾದ ನಾರು, 4 ಪಟ್ಟು ಉತ್ತಮ ಬೇರು, ನಾಟಿದ 3 ದಿನಗಳಲ್ಲಿ ಹಸಿರಾಗುತ್ತದೆ. ನಾಟಿ ಮಾಡಿದ 7 ಗಂಟೆಗಳಲ್ಲಿ ಬೇರು ಬಿಡುತ್ತದೆ. ಕೇವಲ 1 kg, ಕೈಯಲ್ಲಿ ಹಿಡಿದುಕೊಳ್ಳಬಹುದು, ಸುತ್ತಬಹುದು, ಸುಲಭವಾಗಿ ತೆಗೆದುಕೊಂಡು ಹೋಗಬಹುದು. ಸರ್, ತುಂಬಾ ಸುಲಭವಾಗಿ ಬೆಳೆಯಬಹುದು. ಒಬ್ಬರು ಇಲ್ಲ ಇಬ್ಬರು ಕೂಲಿ ಆಳುಗಳಿದ್ದರೆ ಬೆಳೆಯಬಹುದು. ತುಂಬಾ ಸುಲಭವಾಗಿ ವಿಶ್ವ ದರ್ಜೆಯ ಭತ್ತದ ನರ್ಸರಿ ಬೆಳೆಯಬೇಕಾ? ಈ ವಿಡಿಯೋ ನೋಡಿ. ಇವಾಗ ನಾನು ಇಲ್ಲಿ ನಿಂತಿರೋದು ಗದ್ದೆ. ಈ ಗದ್ದೆಯಲ್ಲಿ ಏರುಮಡಿ ಮಾಡಲಾಗಿದೆ. ಭತ್ತದ ಸಸಿ ಬೆಳೆಯೋಕೆ ವಿಗ್ರೋ ತಂತ್ರಜ್ಞಾನ. ಏರುಮಡಿ ಮಾಡುವುದರಿಂದ ಏನು ಲಾಭ ಅಂದರೆ 4 ಅಡಿ ಅಗಲ, 1.5 ಅಡಿ ಕ್ಯಾನಲ್ ಕಾಲುವೆ ಇರುತ್ತದೆ. ಈ ಕಾಲುವೆ ಒಳಗಡೆ ಯಾವಾಗಲೂ ನೀರು ಇರಬೇಕು. ಕಾಲುವೆಯಲ್ಲಿ ಬಿಸಿ ಗಾಳಿಯಿಂದ ಸೀಡ್ಲಿಂಗ್ಗಳು ರಕ್ಷಿಸುತ್ತದೆ. ಇದಕ್ಕೆ ಏರುಮಡಿ ಮಾತ್ರ ಮಾಡಬೇಕಾ ಅಂದರೆ ಇಲ್ಲ. ಮಾಳಿಗೆ ಮೇಲೆ ಮಾಡಬಹುದು, ಸಿಮೆಂಟ್ ಫ್ಲೋರ್ ಮೇಲೆ, ಲೆವೆಲ್ ಫೀಲ್ಡಲ್ಲಿ, ರೈಸ್ಡ್ ಬೆಡ್ ಮೇಲೂ ಮಾಡಬಹುದು. ಒಂದು ವೇಳೆ ನಿಮ್ಮ ಜಮೀನಿನಲ್ಲಿ ನೀರು ಜಾಸ್ತಿ ನಿಲ್ಲುತ್ತಿದ್ದರೆ ಹೊರಗಡೆಯೂ ಮಾಡಬಹುದು. ನಾವು ಇವಾಗ ಏರುಮಡಿ ಮಾಡಿದ್ದೇವೆ. ಭತ್ತದ ಸೀಡ್ಲಿಂಗ್ ಬೆಳೆಸಿ, ವಿಗ್ರೋ ತಂತ್ರಜ್ಞಾನ ಬಳಸಿ. ಏರುಮಡಿಯ ಮೇಲೆ ವಿಗ್ರೋ ಮಲ್ಚೀಟ್ ಹಾಕಬೇಕು. ವಿಗ್ರೋ ಮಲ್ಚೀಟ್ ಮೇಲೆ ಸಿಲ್ವರ್ ಕಲರ್, ಕೆಳಗಡೆ ಕಪ್ಪು ಬಣ್ಣ ಇರುತ್ತದೆ. ಸಿಲ್ವರ್ ಬಣ್ಣವು ಸೂರ್ಯರಶ್ಮಿಯ ಪ್ರತಿಫಲನಗೊಳಿಸುತ್ತದೆ. ಕಪ್ಪು ಬಣ್ಣವು ಕೆಳಗಡೆ ಸೂರ್ಯರಶ್ಮಿಯನ್ನು ಹೀರಿಕೊಳ್ಳುತ್ತದೆ. ಇದು ಬೆಡ್ ಅನ್ನು ಯಾವಾಗಲೂ ಬೆಚ್ಚಗೆ ಇಡುತ್ತದೆ. ಉತ್ತಮ ತಾಪಮಾನ ನಿಯಂತ್ರಿಸುತ್ತದೆ. ಇದರಿಂದ ಆರೋಗ್ಯವಂತ ಬೇರುಗಳು ಬೆಳೆಯುತ್ತವೆ. ವಿಗ್ರೋ ಮಲ್ಚೀಟ್ ಬೇರುಗಳು ಮಣ್ಣಿನಲ್ಲಿ ಹೋಗದಂತೆ ತಡೆಯುತ್ತವೆ. ವಿಗ್ರೋ ಮಲ್ಚೀಟ್ 100 ಮೀಟರ್ 200 ಮೀಟರ್ ರೋಲ್ ನಲ್ಲಿ ಲಭ್ಯವಿದೆ. ನಿಮಗೆ ವಿಗ್ರೋ ಮಲ್ಚೀಟ್ ತೆಗೆದುಕೊಳ್ಳಬೇಕೆಂದ ಆಸೆ ಇದೆ, ವಿಗ್ರೋ ಕಂಪನಿಗೆ ಕಾಲ್ ಮಾಡಿ. ವಿಗ್ರೋ ಮಲ್ಚೀಟ್ ಹಾಕಿದ ಮೇಲೆ ವಿಗ್ರೋ ಟ್ರೇ ನಾವು 2 ಆಗಿ ಜೋಡಿಸಬೇಕು. 2 ರಿಂದ 3 ಆಳು 500ಕ್ಕಿಂತ ಹೆಚ್ಚು ಟ್ರೇ ಇಡಬಹುದು. ವಿಗ್ರೋ ಟ್ರೇ ಒಂದು ಡ್ಯೂರೇಬಲ್ PPT ಕಾಂಪೌಂಡ್ ಮೆಟೀರಿಯಲ್. ನೀವು ಇದನ್ನು ಹೇಗೆ ಅಲುಗಡಿಸಿದರೂ ಮುರಿಯುವುದಿಲ್ಲ. ಇದರ ಅಡಿಯಲ್ಲಿ ಹೋಲ್ಗಳಿರುತ್ತವೆ. ನಾವು ನೀರು ಹಾಕಿದಾಗ ಹೆಚ್ಚಿನ ನೀರು ಬಸಿದು ಹೋಗುತ್ತದೆ. ವಿಗ್ರೋ ಟ್ರೇ 4 ಕಡೆ ಹಾರ್ಸ್ ಶೂ ಡಿಸೈನ್ ಇರುತ್ತದೆ. ನಾವು ಇನ್ಕ್ಯುಬೇಷನ್ಗೆ ಇಟ್ಟಾಗ ಟ್ರೇ ಒಂದರ ಮೇಲೆ ಒಂದು ಕೂಡುತ್ತದೆ. ಇವಾಗ ನಾವು ವಿಗ್ರೋ ಟ್ರೇ ಬೆಡ್ ಮೇಲೆ ಇಡಬೇಕು. ಮೇಲೆ ವಿಗ್ರೋ ಮೀಡಿಯಾ ಹಾಕಬೇಕು. ಒಂದು ಟ್ರೇಗೆ 2 ಲೀಟರ್ ವಿಗ್ರೋ ಮೀಡಿಯಾ ಹಾಕಿ ಲೇವಲ್ ಮಾಡಬೇಕು. 2 ರಿಂದ 3 ಕೂಲಿ ಆಳು 500ಕ್ಕಿಂತ ಹೆಚ್ಚು ಟ್ರೇ ವಿಗ್ರೋ ಮೀಡಿಯಾ ತುಂಬಬಹುದು. ವಿಗ್ರೋ ಮೀಡಿಯಾ ಎಂದರೇನು? ಇದು ಮಣ್ಣು ಇಲ್ಲದ ಮೀಡಿಯಾ. ಇದರಲ್ಲಿ 20ಕ್ಕೂ ಹೆಚ್ಚು ಸೂಕ್ಷ್ಮ ಪೋಷಕಾಂಶಗಳಿರುತ್ತವೆ. ಒಂದು ಮೀಡಿಯಾ ಬ್ಯಾಗ್ 40 ಟ್ರೇಗೆ ಬರುತ್ತದೆ. ದಪ್ಪವಾದ ನಾರು, 4 ಪಟ್ಟು ಉತ್ತಮ ಬೇರುಗಳ ಬೆಳವಣಿಗೆ. ನಾಟಿ ಮಾಡಿದ 3 ದಿನಗಳಲ್ಲಿ ಪೈರು ಹಸಿರು ಬಣ್ಣ ತಿರುಗುತ್ತದೆ. ನಾಟಿ ಮಾಡಿದ 7 ಗಂಟೆಗಳಲ್ಲಿ ಮಣ್ಣಿನಲ್ಲಿ ಬೇರುಗಳು ಬಿಡಲು ಪ್ರಾರಂಭಿಸುತ್ತದೆ. ವಿಗ್ರೋ ಮೀಡಿಯಾ ಹಾಕಿದ ಮೇಲೆ ವಿಗ್ರೋ ಹ್ಯಾಂಡ್ ಸೀಡರ್ ಬಳಸಿ ಭತ್ತದ ಬೀಜ ಹಾಕಬೇಕು. ವಿಗ್ರೋ ಹ್ಯಾಂಡ್ ಸೀಡರ್ ಒಂದು ಸಲ ತಳಿದರೆ ಸಾಮಾನ್ಯವಾಗಿ ಭತ್ತದ ಬೀಜ ಬೀಳುತ್ತದೆ. ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ 500ಕ್ಕಿಂತ ಹೆಚ್ಚು ಟ್ರೇ ಬೀಜ ಹಾಕಬಹುದು. ವಿಗ್ರೋ ಹ್ಯಾಂಡ್ ಸೀಡರ್ನಲ್ಲಿ ಬಟರ್ಫ್ಲೈ ಸ್ಕ್ರೂ ಬ್ರಷ್ ಇದೆ. ಇದನ್ನು ನಾವು ಅಡ್ಜಸ್ಟ್ ಮಾಡಬಹುದು. 150 ರಿಂದ 200 ಗ್ರಾಂ ಬೀಜ ಹಾಕಬಹುದು. ಹಾಗಾಗಿ ಎಲ್ಲ ರೀತಿಯ ತಳಿಯ ಭತ್ತಕ್ಕೂ ವಿಗ್ರೋ ಹ್ಯಾಂಡ್ ಸೀಡರ್ ಬಳಸಬಹುದು. ಟ್ರೇ ಒಳಗಡೆ ಬೀಜ ಹಾಕಿದ ಮೇಲೆ ನಾವು ಶಿಲೀಂಧ್ರನಾಶಕ ಬಳಸಬೇಕು. ಶಿಲೀಂಧ್ರನಾಶಕಗಳು ಮ್ಯಾಂಕೋಜಬ್ ಮತ್ತು ಮೆಟಲಾಕ್ಸಿ. ಇದು ಬೇರು ಸಂಬಂಧಿ ರೋಗ ನಿಯಂತ್ರಿಸುತ್ತದೆ. ಬೀಜ ಹಾಕಿ ನೀರು ಹಾಕಿದ ಮೇಲೆ ನಾವು ಒಂದು ಜಾಗದಲ್ಲಿ 20 ಟ್ರೇ ಥರ ಸೆಟ್ ಇಡಬೇಕು. ಇದನ್ನು ನಾವು ಇನ್ಕ್ಯುಬೇಷನ್ ಎನ್ನುತ್ತೇವೆ. ಕೋಳಿ ಮೊಟ್ಟೆ ಮರಿ ಮಾಡಲು ಇನ್ಕ್ಯುಬೇಷನ್ಗೆ ಇಡುವ ಹಾಗೆ ಅದೇ ರೀತಿ ಇನ್ಕ್ಯುಬೇಷನ್ ಭತ್ತದ ಬೀಜ ಮೊಳಕೆ ಒಡೆಯಲು ಸಹಾಯವಾಗುತ್ತದೆ. ಇದರಿಂದ 100% ಮೊಳಕೆ ಪ್ರಮಾಣ ವೃದ್ಧಿಯಾಗುತ್ತದೆ. ನಾವು ಇಲ್ಲಿ 20 ಟ್ರೇ ಸೆಟ್ ಮಾಡಲಾಗಿದೆ. ಮೇಲೆ ಖಾಲಿ ಟ್ರೈ ಇಡಬೇಕು. ಮೊಳಕೆ ಪ್ರಮಾಣ ಇವಾಗ ನಾವು ಇನ್ಕ್ಯುಬೇಷನ್ 24 ಗಂಟೆ ಬಿಡಬೇಕು. ಬನ್ನಿ ಇವಾಗ ನೋಡೋಣ ನಾವು ಹಾಕಿದ ಎಷ್ಟು ಬೀಜ ಮೊಳಕೆ ಬಂದಿದೆ. ನನಗೆ ಒಂದು ಕಡೆ ಆಶ್ಚರ್ಯ ಅನಿಸ್ತಾ ಇದೆ ಮತ್ತು ಒಂದು ಕಡೆ ಭಯ ಅನಿಸ್ತಾ ಇದೆ, ಮೊಳಕೆ ಬಂದಿದೆ ಇಲ್ಲ ಅಂತ. ಬನ್ನಿ ತೆಗೆದು ನೋಡೋಣ. ಇಲ್ಲಿ ನೋಡಿ, ನಾವು ಹಾಕಿದ ಎಲ್ಲ ಬೀಜ ಮೊಳಕೆ ಬಂದಿದೆ. ಎಲ್ಲ ಬೀಜ ಒಂದೇ ರೀತಿ ಬೆಳವಣಿಗೆ. ನೀವು ವಿಗ್ರೋ ನರ್ಸರಿ ತಂತ್ರಜ್ಞಾನದಿಂದ ಬೆಳೆದರೆ ಪ್ರತಿಯೊಂದು ಬೀಜ ಮೊಳಕೆ ಹೊಡೆಯುತ್ತದೆ.
ಎಲ್ಲಾ ಟ್ರೈಗಳನ್ನು ಸರದಿಯಾಗಿ ಇಡಬೇಕು. ನಾವು ವಿಗ್ರೋ ಶೇಡ್ ನೆಟ್ ನಿಂದ ಹೊದಿಸಬೇಕು. ವಿಗ್ರೋ ಶೇಡ್ ನೆಟ್ ಬಳಸುವ ಮುಖ್ಯ ಕಾರಣ ಇದು 75% ಶೇಡ್ ಹೊಂದಿರುತ್ತದೆ. ಇದು ನೀರು ಹಾಕುವಾಗ ಬೀಜಗಳನ್ನು ಸಡಿಲಿಕೆಯಾಗದಂತೆ ತಡೆಯುತ್ತದೆ. ಸಮಾನಾಂತರವಾಗಿ ನೀರು ಕೆಳಗಡೆ ಹೋಗುತ್ತದೆ. ವಿಗ್ರೋ ಶೇಡ್ ನೆಟ್ 50 ಮೀಟರ್ ರೋಲ್ಸ್ ನಲ್ಲಿ ದೊರೆಯುತ್ತದೆ. 50 ಮೀಟರ್ ರೋಲ್ 320 ಟ್ರೇಗಳಿಗೆ ಬೆಳೆಸಬಹುದು. ವಿಗ್ರೋ ಶೇಡ್ ನೆಟ್ ಮೇಲೆ ಹಾಕಿದ ಮೇಲೆ ಟೈಟ್ ಆಗಿ ಟ್ರೇ ಒಳಗಡೆ ಸಿಕ್ಕಿಸಬೇಕು. ಇವತ್ತಿಗೆ ನಾವು ವಿಗ್ರೋ ಶೆಡ್ ನೆಟ್ ಹಾಕಿ 7 ದಿನ ಆಗಿದೆ. ನಾವು ದಿನಾಲು 2 ರಿಂದ 3 ಬಾರಿ ನೀರು ಕೊಡಬೇಕು. ಇವತ್ತಿಗೆ ನಾವು ಶೇಡ್ ನೆಟ್ ಹಾಕಿ 7ನೇ ದಿನ ಆಗಿದೆ. ಇವತ್ತು ಶೇಡ್ ನೆಟ್ ತೆಗೆಯಬೇಕು. ನನಗೂ ಗೊತ್ತಿಲ್ಲ ಎಷ್ಟು ಬೆಳೆದಿದೆ, ತೆಗೆದು ನೋಡಿದ ಮೇಲೆಯೇ ಗೊತ್ತಾಗುವುದು. ನಾನು ತುಂಬಾ ಆತುರದಿಂದ ಇದ್ದೇನೆ ಒಳಗಡೆ ಎಷ್ಟು ಬೆಳವಣಿಗೆ ಆಗಿದೆ ಎಂದು. ಇಲ್ಲಿ ನೋಡಿ ಎಷ್ಟು ಬೆಳೆದಿದೆ ನಾರು ಕೇವಲ 7 ದಿನದಲ್ಲಿ. ಈ ಥರ ಬೆಳವಣಿಗೆ ನೀವು ಎಲ್ಲೂ ನೋಡಲು ಸಾಧ್ಯವಿಲ್ಲ. ನಾರು ಬೆಳವಣಿಗೆ 4 ಇಂಚ್ ಮೇಲೆ ಇದೆ. ಸೂಪರ್ ಬೇರು ಬೆಳವಣಿಗೆ. 7 ದಿನದಲ್ಲಿ ಇಷ್ಟು ಬೆಳೆದರೆ ನಾಟಿ ಮಾಡುವ ಸಮಯಕ್ಕೆ ಅದು ಉತ್ತಮ ಎತ್ತರ ಬೆಳೆಯುತ್ತದೆ. ಇನ್ನು ನಿಮಗೆ ಏನು ಬೇಕು ಸರ್? ಇದೇ ವಿಗ್ರೋ 8ನೇ ದಿನ, 10ನೇ ದಿನ ಮತ್ತು 14ನೇ ದಿನ ಈ 3 ದಿನ ಕೀಟನಾಶಕ ಸಿಂಪಡಿಸಬೇಕು. ಅದು ಆದ ಮೇಲೆ 18 ರಿಂದ 22 ದಿನದಲ್ಲಿ ಸೀಡ್ಲಿಂಗ್ ನಾಟಿ ಮಾಡಲು ಸಿದ್ಧವಾಗುತ್ತದೆ. 17 ರಿಂದ 24 ದಿನದಲ್ಲಿ ವಿಗ್ರೋ ನಾರು ನಾಟಿ ಮಾಡಲು ಸಿದ್ಧವಾಗಿದೆ. ಇವತ್ತಿಗೆ ನಮ್ಮ ನಾರು ಎಷ್ಟು ಬೆಳೆದಿದೆ ನೋಡೋಣವಾ? ಇಲ್ಲಿ ನೋಡಿ, ನಾರು ಸುಮಾರು 8 ಇಂಚು ಬೆಳೆದಿದೆ. ಗಟ್ಟಿಯಾದ ನಾರು ಮತ್ತು 4 ಪಟ್ಟು ಬೇರು. ತೂಕ ಬಂದು 1 kg ಮಾತ್ರ ಇದೆ. ನಾಟಿ ಮಾಡುವ ಜಾಗ ದೂರದಲ್ಲಿ ಇದ್ದರೆ ಆಟೋದಲ್ಲಿ ತೆಗೆದುಕೊಂಡು ಹೋಗಿ ಕೂಡ ನಾಟಿ ಮಾಡಬಹುದು. ಒಂದು ದಿನ ಪೂರ್ತಿ ಸಾಗಾಣಿಕೆಯಲ್ಲಿದ್ದರೂ ಏನೂ ಆಗುವುದಿಲ್ಲ. ಒಬ್ಬ ಆಳು ಸುಲಭವಾಗಿ 15 ರಿಂದ 17 ನಾರು ಸುತ್ತಿ ತೆಗೆದುಕೊಂಡು ಹೋಗಬಹುದು. ಭಾಳ ಕಂಪನಿ ನಮ್ಮ ವಿಗ್ರೋ ಕಾಪಿ ಮಾಡಿದ್ದಾರೆ. 100 ರೂಪಾಯಿ ಕಡಿಮೆ ಕೊಡುತ್ತಾರೆ. ಆದರೆ ವಿಗ್ರೋ ಅಂದರೆ ಕ್ವಾಲಿಟಿ ಅಂದರೆ ವಿಗ್ರೋ.